ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಟಾಪ್ 5 ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು. ಟಾಪ್ 5 ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವ್ದಿದೆ ಅನ್ನೋದನ್ನ ಟಕ ನಂಗೆ ಹೋಗ್ಬೇಡ. ಅದಕ್ಕೂ ಮೊದಲಿದಾಗಿ ಚಾನಲ್ನ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಬೇಗನೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಸ್ಟೇಟ್ ಇವಾಗ ಜಸ್ಟ್ ಇನ್ ಫಸ್ಟ್ ಜೊತೆಗೆ ಹೋಗೋದಾದ್ರೆ ನಿನ್ನೆ ಸಿರಾಜು ಅದೇ ರೀತಿಯಾಗಿ SRH ನಡುವೆ ಒಂಥರ ಬಿಗ್ ಫೈಟ್ ಅಂತಾನೆ ಹೇಳ್ಬೋದಿದೆ. GT SRH ಸಿರಾಜ್ ಅವರು ಯಾವ ರೀತಿಯಲ್ಲಿ ಅರ್ಲಿ ಬ್ರೇಕ್ ಥ್ರೂಗಳನ್ನ ತಂದು ಕೊಟ್ಟಿದ್ರು ವಿಕೆಟ್ಸ್ ಮೂಲಕ. ನಮ್ಮ RCB ಬಿಟ್ಟ ತಕ್ಷಣ ಅಂದ್ರೆ ಆಪ್ಷನ್ ಅಲ್ಲಿ ನಮ್ಮ RCB ಏನ್ ಬಿಟ್ಟಿತ್ತು ಅವ್ರನ್ನ ಅಂದ್ರೆ ಕಮ್ಬ್ಯಾಕ್ ಮಾಡ್ಲಿಲ್ಲಾಗಿತ್ತು, RCB ಅವ್ರನ್ನ ಪರ್ಚೇಸ್ ಮಾಡ್ಲಿಲ್ಲಾಗಿತ್ತು. ಅವಾಗ SRH ಅದೇ ರೀತಿ GT ಮ್ಯಾಚ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅವ್ರು ನಿನ್ನೆ ಮ್ಯಾಚ್ ಅಲ್ಲಿ ಕೊಟ್ಟಿದ್ದು ಸಿರಾಜ್ ಅವರು ಔಟ್ಸ್ಟ್ಯಾಂಡಿಂಗ್ ಅಂತಾನೆ ಹೇಳ್ಬೋದು. ಮಿಯಾ ಭಾಯ್ ಅವರು ಆ ರೀತಿ ಬೆಸ್ಟ್ ಪರ್ಫಾರ್ಮೆನ್ಸ್ ಬೌಲಿಂಗ್ ಫಿಗರ್ ನ ಇಲ್ಲಿ ಮಿಯಾ ಬಾಯ್ ಅಂದ್ರೆ ಸಿರಾಜ್ ಅವರು ಕೊಟ್ಟಿದ್ದು ಅಂತಾನೆ ಹೇಳ್ಬೋದಾಗಿದೆ. ಅದ್ರಲ್ಲಿ ಅವ್ರು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ RCB ಅಲ್ಲಿ ಇರ್ಬೇಕಾದ್ರೆ ಅವ್ರ ವಿಕೆಟ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಸ್ಟ್ಯಾಟ್ 83 ವಿಕೆಟ್ಸ್ ನಮ್ಮ RCB ಜೊತೆ ಆಟ ಆಡಿದಾಗ ತೆಗೆದುಕೊಂಡಿದ್ದು. RCB ಟೀಮ್ ಅಲ್ಲಿ ಇರ್ಬೇಕಾದ್ರೆ 10 ವಿಕೆಟ್ಸ್ಗಳನ್ನ ಹೈದರಾಬಾದ್ ಮ್ಯಾಚ್ ಟೀಮ್ ಅಲ್ಲಿ ಇರ್ಬೇಕಾದ್ರೆ ತಗೊಂಡಿದ್ರು. ಆದ್ರೆ ಸಿರಾಜ್ ಅವರು GT ಟೀಮ್ ಅಲ್ಲಿ ಒಂದು 3 ರಿಂದ 4 ಮ್ಯಾಚ್ ಆಟ ಆಡೋದಷ್ಟು 3 ಮ್ಯಾಚ್ ಅನ್ಸುತ್ತೆ 9 ವಿಕೆಟ್ಗಳನ್ನು ತೆಗೆದ್ರು. 3 ವಿಕೆಟ್ ಒಂದೊಂದು ಮ್ಯಾಚ್ ಅಲ್ಲಿ ಅನ್ನೋ ತರ ಆ ರೀತಿ ಒಳ್ಳೆ ಸ್ಟ್ಯಾಟ್ ನ ಇವಾಗ ಈ ವರ್ಷದಲ್ಲಿ ಮೇಂಟೈನ್ ಮಾಡಿ ಯಾವಾಗ ನಮ್ಮ RCB ರಿಲೀಸ್ ಮಾಡ್ತು ಸಿರಾಜ್ ಅವ್ರನ್ನ ಒಂಥರ ಬೆಸ್ಟ್ ಫಿಗರ್ ಹಾಕೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ RCB ಅದೇ ರೀತಿಯಾಗಿ SRH 2 ಮ್ಯಾಚ್ ಅಲ್ಲೂ ಕೂಡ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಸಿರಾಜ್ ಅವರು ಯಾವ ರೀತಿ ಇದೆ ಅಂತ ಹೇಳಿದ್ರೆ MI ಜೊತೆಗೆ 4 MI ಜೊತೆಗೆ ಅದೇ ರೀತಿಯಾಗಿ RCB ಜೊತೆಗೆ ಮತ್ತು SRH ಜೊತೆಗೆ ಈ 3 ಮ್ಯಾಚಸ್ ಗಳಲ್ಲಿ ಕೂಡ SRH ಜೊತೆಗೆ 4 ವಿಕೆಟ್, ಅದೇ ರೀತಿಯಾಗಿ RCB ಜೊತೆಗೆ 3 ವಿಕೆಟ್, MI ಜೊತೆಗೆ 2 ವಿಕೆಟ್ ನ ತೆಗೆದಿದ್ದಾರೆ ಅಂತಾನೆ ಹೇಳ್ಬೋದು. ಎಕಾನಮಿಕ್ ಕೂಡ ಸಿಕ್ಕಾಪಟ್ಟೆ ಡೌನ್ ಇದೆ. MI ಜೊತೆ ಒಂದು ಹೈ ಇದೆ ಬಿಟ್ಟರೆ 4 ಓವರ್ 34 ಹೊಡೆದಿದ್ರು. RCB ಮತ್ತೆ SRH ಜೊತೆ ಒಳ್ಳೆ ಎಕಾನಮಿಕಲ್ ಬೌಲರ್ ಆಗಿ ಮೂಡ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಮಿಯಾ ಬಾಯ್ ಅವರು. ಇದೊಂಥರ ಔಟ್ಸ್ಟ್ಯಾಂಡಿಂಗ್ ಸ್ಪೆಲ್ ಮಿಯಾ ಬಾಯ್ ಅವರಿಂದ ಬರ್ತಾ ಇದೆ. ನಮ್ಮ RCB ಬಿಗ್ ಮಿಸ್ಟೇಕ್ ಮಾಡಿದೆ. RCB ಇವ್ರನ್ನ ರಿಟರ್ನ್ ಮಾಡದೆ ರೀಪರ್ಚೇಸ್ ಮಾಡಿದೆ, ಸಿಕ್ಕಾಪಟ್ಟೆ ಬಿಗ್ ಮಿಸ್ಟೇಕ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ ಹೋಗೋದಾದ್ರೆ ರವಿ ಶಾಸ್ತ್ರಿ ಅವರು ಒಂದು ಮಿಯಾ ಭಾಯ್ ರಿಲೇಟೆಡ್ ಒಂದು ಔಟ್ಸ್ಟ್ಯಾಂಡಿಂಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಮಿಯಾ ಭಾಯ್ ಅವ್ರನ್ನ ಅಂದ್ರೆ ಸಿರಾಜ್ ಅವ್ರನ್ನ ಯಾಕೆ 2023 ರೋಹಿತ್ ಶರ್ಮಾ ಅವರು ಏನಾದ್ರು ಅಂದ್ರೆ ನ್ಯೂ ಬಾಲ್ ನ ಅವ್ರಿಗೆ ಏನಾದ್ರು ಕೊಟ್ಟಿದ್ದಾದ್ರೆ ರೋಹಿತ್ ಶರ್ಮಾ ಅವರು ಒಂದು ಕ್ಯಾಪ್ಟನ್ ಮಿಸ್ಟೇಕ್ ಮಾಡಿರೋದು. ಅಲ್ಲಿ ಟ್ರಾವಿಸ್ ಹೆಡ್ ಅವ್ರನ್ನ ಬೇಗನೆ ನಿನ್ನೆ ಯಾವ ರೀತಿ ಸಿರಾಜ್ ಅವರು ಎತ್ತಿದ್ರು ಟ್ರಾವಿಸ್ ಹೆಡ್ ಅವ್ರ ವಿಕೆಟ್ ನ, ಅದೇ ರೀತಿಯಾಗಿ ವರ್ಲ್ಡ್ ಕಪ್ ನಲ್ಲೂ ಕೂಡ ರೋಹಿತ್ ಶರ್ಮಾ ಅವರು ಏನಾದ್ರು ನ್ಯೂ ಬಾಲ್ ನ ಸಿರಾಜ್ ಅವ್ರಿಗೆ ಕೊಟ್ಟಿದ್ರೆ ವಿಕೆಟ್ ನ ತೆಗಿತಿದ್ರು ಅನ್ನೋದು ರವಿ ಶಾಸ್ತ್ರಿ ಅವ್ರ ಗಟ್ ಫೀಲಿಂಗ್ ಹೇಳ್ತಿತ್ತು ಅಂತ ರವಿ ಶಾಸ್ತ್ರಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇದೆಲ್ಲ ಆಗೋಗೋ ಸುದ್ದಿ, ಇವಾಗ ಏನು ಹೇಳಿ ಪ್ರಯೋಜನ ಇಲ್ಲ. ಅವಾಗ್ಲೇ ಯೋಚನೆ ಮಾಡಿದ್ದಾದ್ರೆ ಆಗ್ತಿತ್ತ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ರೋಹಿತ್ ಶರ್ಮಾ ಅವರಿಂದ ನೆಕ್ಸ್ಟ್ ಅಂತೂ ICC 2 ಇವೆಂಟ್ ನ ಗೆದ್ದಿತ್ತು ನಮ್ಮ ಇಂಡಿಯನ್ ಟೀಮ್, T20 ವರ್ಲ್ಡ್ ಕಪ್, ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿ ಅಂತಾನೆ ಹೇಳ್ಬೋದಾಗಿದೆ. ಅಪ್ಡೇಟ್ ನಂಬರ್ 3 ಹೇಳೋದಾದ್ರೆ ರವಿಚಂದ್ರನ್ ಅಶ್ವಿನ್ ಅವ್ರದ್ದು ರಿಲೇಟೆಡ್ ಒಂದು ಜಸ್ಟ್ ಒಂದು ಅಪ್ಡೇಟ್ ಬರ್ತಿದೆ. ಏನಪ್ಪಾ ಅಂತ ಹೇಳಿದ್ರೆ ರವಿಚಂದ್ರನ್ ಅಶ್ವಿನ್ ಅವ್ರದ್ದು ಏನ್ ಯೂಟ್ಯೂಬ್ ಚಾನಲ್ ಇದೆ ಒಂಥರ ಬಿಗ್ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬೋದು. ಇವಾಗ CSK ಅದೆಲ್ಲ ಅಂದ್ರೆ ಔಟ್ ಸೈಡ್ ಇಟ್ಕೊಳ್ಬೇಕು ಅಂತ ಇವಾಗ ಕಂಡೀಷನ್ ಮೇಲೆ ಅಶ್ವಿನ್ ಅವ್ರಿಗೆ ಹೇಳಿದೆ ಅಂತಾನೆ ಹೇಳ್ಬೋದಾಗಿದೆ. ಆಶ್ ಅಣ್ಣವ್ರಿಗೆ ಏನು ಯೂಟ್ಯೂಬ್ ಚಾನಲ್ ಇದ್ದು ಅದು CSK ಅಫಿಷಿಯಲ್ ಅಂದ್ರೆ ಸ್ಟಾಪ್ ಅಂದೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಇವಾಗ ಆಶ್ ಅವ್ರಿಗೆ ಖಡಕ್ ಆಗಿ ವಾರ್ನಿಂಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು CSK ಮ್ಯಾನೇಜ್ಮೆಂಟ್ ಇಂದ. ಅಪ್ಡೇಟ್ ನಂಬರ್ 4 ಹೇಳೋದಾದ್ರೆ ಇಲ್ಲಿ ಒಂದು ಬಿಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ನಮ್ಮ RCB ಯಾವ ರೀತಿ ಬ್ಯಾಟಿಂಗ್ ನ ಆರ್ಡರ್ ನ ಮಾಡ್ತಿದೆ, ಇಲ್ಲಿ ಒಂದು ಮೇನ್ ಕಾಂಟ್ರಿಬ್ಯೂಷನ್ ಆಗಿ ಇಲ್ಲಿ ಒಳ್ಳೆ ಬ್ಯಾಟರ್ ಆಗಿರುವಂತ ಸಂಪತಿ ರಮತ್ನ ಇವರು ಒಂದು ಬಿಗ್ ನ್ಯೂಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳುವ ಸಂಪತಿ ಅವರು. ಏನಪ್ಪಾ ಅಂತ ನಮ್ಮ RCB ಯಾವ ರೀತಿ ಬ್ಯಾಟಿಂಗ್ ಸ್ಟ್ಯಾಟ್ ಇಟ್ಟುಕೊಂಡಿದೆ ಈ ಟಾಟಾ IPL ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್, ಯಾವ ರೀತಿ ಡೌನ್ ಫಾಲ್ ಆದ್ರೂ ಕೂಡ, ಯಾವ ರೀತಿ ನೆಟ್ ರನ್ ರೇಟ್ ಕೂಡ ಕಡಿಮೆ ಇದ್ರೂ ಕೂಡ, ಯಾವ ರೀತಿ ಕೊನೆಯಲ್ಲಿ ಡೆತ್ ಓವರ್ಸ್ ಅಲ್ಲಿ ವಾಂಚಿಸ್ಕೊಳ್ಳುತ್ತೆ, ಯಾವ ರೀತಿ ಬೇರೆ ಟೀಮ್ ನ ಮೇಲೆ ಹೈ ಬ್ರೀಡ್ ನ ಕಂಪ್ಲೀಟ್ ಮಾಡುತ್ತೆ ನಮ್ಮ RCB, ಆ ರೀತಿ ಬ್ಯಾಟಿಂಗ್ ಸ್ಪೆಲ್ ಇದೆ ನಮ್ಮ RCB. ಅದಕ್ಕಾಗಿ ಈ ಬಾರಿ RCB ಏನಾದ್ರು ಒಂದು ಪಕ್ಕ ಮಾಡೇ ಮಾಡುತ್ತೆ. ಆ ರೀತಿ ಔಟ್ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಲೈನಪ್ ಇದೆ RCB ಅಂತ ಇಲ್ಲಿ ಸಂಪತ್ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು. ಗ್ರೇಟ್ ಸ್ಪೆಲ್ ನಮ್ಮ RCB ಬ್ಯಾಟಿಂಗ್ ಲೈನಪ್ ಅಂತ ಇಲ್ಲೊಂದು ಕ್ರೆಡಿಟ್ ನಮ್ಮ RCB ಟೀಮ್ಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಕೊನೆ ಅಪ್ಡೇಟ್ 5ನೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ RCB ಯಾವಾಗ ಬೀಟ್ ಮಾಡಿತ್ತು ಮುಂಬೈನ ಅಂತ ಹೇಳಿದೆ 2013 MI ಜೊತೆಗೆ ವಿರಾಟ್ ಕೊಹ್ಲಿ ಅದೇ ರೀತಿ AB de Villiers ಇಬ್ರು ಕೂಡ ಸೆಂಚುರಿ ಹೊಡೆದಾಗ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ವಿನ್ ಆಗಿದ್ದು ಬಿಟ್ರೆ ಅಲ್ಲಿಂದ ಇಲ್ಲಿ ತನಕ ಕೂಡ ವಾಂಖೇಡೆದಲ್ಲಿ ಇನ್ನೂ ನಮ್ಮ RCB ವಿನ್ ಆಗ್ಲಿಲ್ಲ. ಇದೊಂಥರ ಮೋಸ್ಟ್ ಅನ್ಬಿಲೀವೇಬಲ್ ಮ್ಯಾಚಸ್ ಅಂತಾನೆ ಹೇಳ್ಬೋದಾಗಿದೆ. ಇದು ಮೇನ್ CSK ಯಾವ ರೀತಿನೋ ಅದೇ ರೀತಿಯಾಗಿ ಇಲ್ಲಿ MI ಆಗುವ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಅದರ ನಂತರ ಅಂತೂ RCB ಈ ಬಾರಿ ಮತ್ತೆ ಒಂದು ಬಿಗ್ ಮಿಸ್ಟೇಕ್ ಏನಪ್ಪಾ ಅಂತ ಹೇಳಿ ನಮ್ಮ RCB ಒಂಥರ ಸ್ಟ್ಯಾಟ್ ಅಂತಾನೆ ತಿಳ್ಕೊಳ್ಳಿ, ಚೇಸಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಮುಂದಿದೆ ನಮ್ಮ RCB. ಎಷ್ಟು ಅಂತ ಹೇಳಿದ್ರೆ 80% ಹತ್ತ ನಮ್ಮ RCB ಚೇಸಿಂಗ್ ಅಲ್ಲಿ ಯಾವಾಗಲೂ ಎಡುವುದಿಲ್ಲ. ಒಟ್ಟಲ್ಲಿ ಇಲ್ಲಿ ಮೇನ್ ಆಗಿ ಬ್ಯಾಟಿಂಗ್ ಫಸ್ಟ್ ಆಟ ಆಡಿದಾಗ ಡಿಫೆನ್ಸ್ ಅಲ್ಲಿ ನಮ್ಮ RCB ಹೆಚ್ಚಿನದಾಗಿ ಎಡುವುದು ಅಂತಾನೆ ಹೇಳ್ಬೋದಾಗಿದೆ. ಹೌದು, ಇದರಲ್ಲಿ ಸ್ಟ್ಯಾಟ್ ಆಗಿ ಗೊತ್ತಾಗುತ್ತೆ ಯಾವಾಗ ಡಿಫೆಂಡ್ ಮಾಡ್ಕೊಳ್ತಾ ನಮ್ಮ RCB ಆವಾಗ ಸಿಕ್ಕಾಪಟ್ಟೆ
ಸೋಲು ಅಂತಾನೆ ಹೇಳ್ಬೋದಾಗಿದೆ. ಇವತ್ತು ಮ್ಯಾಚ್ ಅಲ್ಲಿ ಸಿಕ್ಕಾಪಟ್ಟೆ ಟಾಸ್ ಒಂದು ಕ್ರೂಷಿಯಲ್ ಆಗುತ್ತೆ ಅಂತ ಹೇಳ್ತಾ ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ ಆಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.